ನೀವು ಪ್ರೀತಿಸ್ತಾ ಇರುವ ವ್ಯಕ್ತಿ, ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಈಗಿನ ಭಾವನೆಗಳು ಯಾವ ರೀತಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆ, ನೀವು ಪ್ರೀತಿಸ್ತಿರುವ ವ್ಯಕ್ತಿಯ ಪ್ರಸ್ತುತ ಭಾವನೆ ಏನಿದೆ ಅನ್ನುವಂತಹದ್ದು ನೋಡೋಣ. ಈಗ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವರು ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೂ ಥರ್ಡ್. ಓಕೆ, ನೀವು ಕ್ರಿಸ್ಟಲ್ ಮೂಲಕ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೂ ಥರ್ಡ್ ಈ ರೀತಿ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಪ್ರೀತಿಸ್ತಾ ಇರುವಂತಹವರು, ಅವರ ಈಗಿನ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದೆ ಅವರಿಗೆ ಅವರು ಈಗ ಏನೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ಯಾವ ಭಾವನೆಗಳೆಲ್ಲ ಇದೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ಆ ವ್ಯಕ್ತಿಯನ್ನು ನೀವು ನೆನಪು ಮಾಡ್ಕೊಳ್ಳಿ. ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಅನ್ನುವಂಥದ್ದು ಬಂದಿದೆ. ಅಂದರೆ ನಿಮಗೆ ಮತ್ತು ಅವರಿಗೆ ಜನ್ಮದ ಸಂಬಂಧ ಇದೆ ಅನ್ನುವಂತಹದ್ದನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಫಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂಥದ್ದನ್ನು ಅವರು ಹೆಚ್ಚಾಗಿ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ನಿಮ್ಮನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿರ್ಲಿಕ್ಕಾಗದೇ ಇರೋ ರೀತಿ ಅವರಿಗೆ ನೀವು ಪದೇ ಪದೇ ನೆನಪಾಗ್ತಾ ಇರ್ತೀರಾ ಅನ್ನುವಂಥದ್ದು, ಯಾವಾಗಲೂ ನಿಮ್ಮನ್ನು ನೆನಪಾಗ್ತಲೇ ಇರುತ್ತೆ ಅವರಿಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅವರು ಜನ್ಮದ ಸಂಬಂಧ ಇದೆ ನಿಮ್ಮ ಜೊತೆಗೆ, ಜನ್ಮದ ಸಂಬಂಧ ಇದೆ ಅನ್ನುವಂತಹದ್ದನ್ನು ಅವರ ಮನಸ್ಸಿನಲ್ಲಿ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ಭಾವನೆ ಅವರಿಗೆ ಯಾವಾಗಲೂ ಮೂಡ್ತಾ ಇದೆ ಅನ್ನುವಂತಹದ್ದು. ಅಷ್ಟೊಂದು ನಿಮಗೂ ಮತ್ತು ಅವರಿಗೂ ಅಷ್ಟು ಒಂದು ಡೀಪ್ ಆದ ಕನೆಕ್ಷನ್ ಅನ್ನುವಂತಹದ್ದು ನಿಮ್ಮಿಬ್ಬರ ಮಧ್ಯದಲ್ಲಿ ಇದೆ ಅನ್ನುವಂಥದ್ದು, ಆ ಭಾವನೆ ಅವರಲ್ಲಿ ಹೆಚ್ಚಾಗಿ ಮೂಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಯಾವಾಗಲೂ ನೋಡಬೇಕು ಅನ್ನುವಂಥದ್ದು, ನೀವು ಯಾವಾಗಲೂ ಅವರ ಜೊತೆ ಇರಬೇಕು ಅನ್ನುವಂತಹ ಭಾವನೆ ಅವರಲ್ಲಿ ಈಗ ಮೂಡ್ತಾ ಇದೆ ಅನ್ನುವಂಥದ್ದು. ಅವರು ಅದರ ಬಗ್ಗೆ ಹೆಚ್ಚಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ನುವಂಥದ್ದಿದೆ. ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆಯಾಗಿ ಇರಬೇಕು ಅನ್ನುವಂತಹದ್ದು ಅವರಿಗೆ ತುಂಬಾ ಅನಿಸ್ತಾ ಇದೆ ಅನ್ನುವಂತಹದ್ದು. ಆ ನೆನಪಿನಲ್ಲಿ ಸದಾ ನಿಮ್ಮನ್ನು ಆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ರೀತಿ ನೀವು ದೂರ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮನ್ನು ಕೆಲವೊಮ್ಮೆ ಮೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವರು ನಿಮ್ಮನ್ನು ನೋಡಬೇಕು ಅಂತ ಬಯಸಿದಾಗೆಲ್ಲ ನೋಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಬೇಸರ ಅನ್ನುವಂಥದ್ದು ಅವರಿಗೆ ತುಂಬಾ ಕಾಡ್ತಾ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ನಿಮ್ಮನ್ನು ಮಾತಾಡಬೇಕು, ನಿಮ್ಮನ್ನು ಯಾವಾಗಲೂ ಭೇಟಿಯಾಗಬೇಕು, ಅವರ ಜೊತೆ ನೀವು ಇರಬೇಕು ಅನ್ನುವಂಥದ್ದನ್ನು ಹೆಚ್ಚು ಅವರು ಮನಸ್ಸಿನಲ್ಲಿ ಬಯಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಹೆಚ್ಚು ಚಿಂತೆಗೊಳಗಾಗಿದ್ದಾರೆ, ಚಿಂತಿಸ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಆ ವಿಚಾರವನ್ನು ಹೆಚ್ಚು ಚಿಂತೆ ಮಾಡ್ತಾ ಇದ್ದಾರೆ. ಹೇಗೆ ನಿಮ್ಮನ್ನು ಮೀಟ್ ಮಾಡೋದು, ನಿಮ್ಮ ಜೊತೆ ಯಾವಾಗಲೂ ಒಂದು ಉತ್ತಮವಾದ ಒಂದು ಕ್ಷಣಗಳನ್ನು ಕಳಿಬೇಕು, ನೀವು ನಿಮ್ಮ ಜೊತೆಯಾಗಿ ಬೇಕು ಅನ್ನೋದನ್ನು ಬಯಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ಕಷ್ಟ ಆಗ್ತಾ ಇದೆ ಅವರಿಗೆ ಅನ್ನುವಂಥದ್ದು ತಿಳಿತಾ ಇದೆ. ಅವರಿಗೆ ಈಸಿಯಾಗಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ತಿಳಿತಾ ಇದೆ. ಎಲ್ಲೋ ನೀವಿಬ್ಬರು ತುಂಬ ದೂರದಲ್ಲಿ ಇದ್ದೀರಾ ಅನ್ನುವಂಥದ್ದು, ದೂರ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ದಿನ ಮೀಟ್ ಮಾಡಲಿಕ್ಕೆ ಆಗಲ್ಲ ಅಥವಾ 1 ಮಂತಿಗೆ ಒಂದ್ಸಲ ಕೆಲವೊಮ್ಮೆ ಮೀಟ್ ಮಾಡಲಿಕ್ಕೆ ಆಗಲ್ಲ ಅನ್ನುವಂತಹ ಸಂದರ್ಭ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದರ ಬಗ್ಗೆ ಹೆಚ್ಚು ಅವರು ಮನಸ್ಸಿನಲ್ಲಿ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದು ತುಂಬಾ ಇದೆ ಅನ್ನುವಂಥದ್ದು ಇಲ್ಲಿ ಅವರು ಅಂದರೆ ಪ್ರೀತಿ ಅನ್ನುವಂಥದ್ದು ನಿಮ್ಮ ಮೇಲೆ ತುಂಬಾ ಇದೆ. ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ತಿಳಿತಾ ಇದೆ. ತುಂಬ ಪ್ರೀತಿ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ ಹಾಗೂ ಅದನ್ನು
ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿಮಗೂ ಕೂಡ ಅವ್ರ ಮೇಲೆ ಪ್ರೀತಿ ಇದೆ ಅನ್ನುವಂಥದ್ದನ್ನು, ಅವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ನೀವು ಕೂಡ ಅವರನ್ನು ಪ್ರೀತಿಸ್ತೀರಾ ಅನ್ನುವಂತಹದ್ದು, ಅಷ್ಟೇ ನೀವು ಕೇರ್ ಮಾಡ್ತೀರಾ, ಟ್ರೂ ಆಗಿ ಲವ್ ಮಾಡ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಪಾಸ್ಟ್ ಲೈಫ್ ಕನೆಕ್ಷನ್ ನಿಮಗೆ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ನಿಮ್ಮಿಬ್ಬರದು ಒಂದು ರೀತಿ ಉತ್ತಮವಾದ ಒಂದು ಪ್ರೀತಿಯ ಜೀವನ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಹೆಚ್ಚು ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಗ್ರೂಪ್ ಫಸ್ಟ್ ಸೆಲೆಕ್ಟ್ ಮಾಡಿದವರು ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮ ಇಬ್ಬರಿಗೂ ಒಂದೇ ಥರದ ಪ್ರೀತಿ ಅನ್ನುವಂಥದ್ದು ಇದೆ. ಟ್ರೂ ಲವ್ ಅನ್ನುವಂಥದ್ದು ನಿಮಗೂ ಅವರ ಮೇಲೆ ಇದೆ, ಹಾಗೂ ಅವರಿಗೂ ಕೂಡ ನಿಮ್ಮ ಮೇಲೆ ಅಷ್ಟೇ ಉತ್ತಮವಾದ ಪ್ರೀತಿ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನು ಅವರು ಮನಸ್ಸಿನಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಆ ಭಾವನೆ ಅವರಲ್ಲಿ ಪದೇ ಪದೇ ಮೂಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಇಬ್ಬರು ಕೂಡ ತೊಡಗಿಸ್ಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ದೇವರಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ, ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡಬೇಕು, ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆಯಲ್ಲಿ ಇರಬೇಕು ಅನ್ನುವಂಥದ್ದು, ಅವರು ನಿಮ್ಮ ಜೊತೆಯಾಗಿ ಯಾವಾಗಲೂ ಇರಬೇಕು ಅನ್ನುವಂಥದ್ದನ್ನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬಾ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಟ್ರೂ ಲವ್ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ನೀವು ಅವರನ್ನು ತುಂಬ ಪ್ರೀತಿಸ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ನನಗೆ. ಸೊ ಆ ಕಾರಣದಿಂದ ಅವರಿಗೆ ಆ ವಿಚಾರ ತುಂಬಾ ಚೆನ್ನಾಗಿ ಅರ್ಥವಾಗಿದೆ. ಆದ್ದರಿಂದ ಆದಷ್ಟು ಬೇಗ ಇಬ್ಬರು ಒಂದಾಗಬೇಕು, ಒಟ್ಟಿಗೆ ಜೀವನವನ್ನು ನಡೆಸಬೇಕು, ಒಟ್ಟಿಗೆ ಇರಬೇಕು ಅನ್ನುವಂಥದ್ರ ಬಗ್ಗೆ ಹೆಚ್ಚಾಗಿ ಅವರು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಮೆಡಿಟೇಷನ್ ಮಾಡೋದಾಗಿರ್ಬೋದು, ದೇವರಲ್ಲಿ ಅವರು ಪ್ರಾರ್ಥಿಸೋದಾಗಿರ್ಬೋದು, ಅದರ ಬಗ್ಗೆ ಹೆಚ್ಚು ಅವರು ಸಮಯವನ್ನು ಅದರಲ್ಲೇ ಕಳೀತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ನೀವಿಬ್ಬರು ಒಟ್ಟಾಗಿ ಜೀವನವನ್ನು ನಡೆಸಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ದೇವರ ಹತ್ರ ಯಾವಾಗಲೂ ಕೇಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಮೆಡಿಟೇಷನನ್ನು ಹೆಚ್ಚಾಗಿ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಹೆಚ್ಚಾಗಿ ಅದರ ಬಗ್ಗೆನೇ ಅವರು ಅವರ ಜೊತೆನೇ ನೀವು ಇರಬೇಕು ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದಾರೆ, ಯೂನಿವರ್ಸ್ ಹತ್ರ ಅವರು ಕೇಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಅನ್ನುವಂಥದ್ದಿದೆ, ಟ್ರೂ ಲವ್ ಅನ್ನುವಂಥದ್ದಿದೆ, ಫಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂಥದ್ದು ಅವರಿಗೆ ಒಂದು ರೀತಿ ಅರ್ಥ ಆಗಿದೆ ಈಗಾಗಲೇ. ಆದ್ದರಿಂದ ಯಾವಾಗಲೂ ಜೊತೆಯಾಗಿ ಬದುಕಬೇಕು ಅನ್ನುವಂಥದ್ದನ್ನು ಅವರು ಮನಸ್ಸಲ್ಲಿ ನೆನಪಿಸ್ತಾ ಇದ್ದಾರೆ. ಹಾಗೂ ಮೆಡಿಟೇಷನನ್ನು ಮಾಡ್ತಾ ಇದ್ದಾರೆ, ಅದರ ಬಗ್ಗೆನೇ ಹೆಚ್ಚು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲೋ ಅವರು ಕೆಲವೊಂದು ಸಮಯ ನಿಮ್ಮ ಬಗ್ಗೆಯೇ ಹೆಚ್ಚಾಗಿ ಚಿಂತಿಸ್ತಾ ಇದ್ದಾರೆ, ಹಾಗೂ ಉತ್ತಮವಾದ ಜೀವನವನ್ನು ಆರಂಭಿಸಬೇಕು ಅನ್ನುವಂಥದ್ರ ಬಗ್ಗೆ ಅವರು ತುಂಬಾ ಚಿಂತೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ಉತ್ತಮವಾದ ಜೀವನ ನಿಮ್ಮ ಜೊತೆಗೆ ನಡೆಸಬೇಕು ಅನ್ನೋ ಕಾರಣದಿಂದ ತುಂಬ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ಅವರು ಆ ವಿಚಾರವನ್ನೇ ಹೆಚ್ಚು ಪದೇ ಪದೇ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಏನು ಮಾಡಬೇಕು ಅನ್ನುವಂಥದ್ದು ಅವರಿಗೆ ಎಲ್ಲೋ ಒಂದು ರೀತಿ ಗೊಂದಲ ಅನ್ನುವಂಥದ್ದು ಕೆಲವೊಮ್ಮೆ ಅವರ ಮನಸ್ಸಿನಲ್ಲಿ ಮೂಡ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ನೀವಿಬ್ಬರೂ ಕೂಡ ಒಟ್ಟಿಗೆ ಇರಬೇಕು ಅನ್ನುವಂಥದ್ದು ಅವರು ದೇವರಲ್ಲಿ ಪ್ರಾರ್ಥಿಸ್ತಿದ್ದಾರೆ. ಹಾಗಾಗಿ ಉತ್ತಮ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು, ಫ್ಯಾಮಿಲಿ ಅನ್ನುವಂಥದ್ದನ್ನ ಉತ್ತಮ ರೀತಿಯಲ್ಲಿ ತಗೊಂಡು ಹೋಗಬೇಕು ನಿಮ್ಮ ಜೊತೆಯಲ್ಲಿ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದೆ. ಅದರ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ರಾಣಿ ಹಾಗೆ ನೋಡ್ಕೋಬೇಕು ಅನ್ನುವಂತಹ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಹಣಕಾಸಿನಲ್ಲಿ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇರಿಸಬೇಕು ಅನ್ನುವಂಥದ್ದು, ಅಂದರೆ ನೀವು ಕೇಳಿದಾಗೆಲ್ಲ ನಿಮಗೆ ಹಣಕಾಸನ್ನು ಕೊಡಬೇಕು, ಮತ್ತು ನಿಮ್ಮನ್ನು ರಾಣಿಯಾಗಿ ನೋಡ್ಕೊಳ್ಬೇಕು, ಯಾವಾಗಲೂ ನಿಮ್ಮನ್ನು ಸಂತೋಷಕರವಾಗಿ ಇಡಬೇಕು ಅನ್ನುವಂತಹ ಒಂದು
ಆ ರೀತಿಯ ಯೋಚನೆಗಳು ಅವರಲ್ಲಿದೆ. ರಾಜ ಅಥವಾ ರಾಣಿಯ ಹಾಗೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ, ಆ ಭಾವನೆಯನ್ನು ಅವರು ಅದನ್ನೇ ಅವರು ಯೋಚಿಸ್ತಾ ಇದ್ದಾರೆ ಅನ್ನುವಂಥದ್ದು. ಹಣಕಾಸಿನಲ್ಲೂ ಉತ್ತಮ ರೀತಿಯಲ್ಲಿ ಇರಬೇಕು, ನಿಮ್ಮನ್ನು ಹಣಕಾಸಿನ ವಿಚಾರದಲ್ಲೂ ನಿಮ್ಮನ್ನು ಸಂತೋಷವಾಗಿರಿಸಬೇಕು, ಹಾಗೂ ಯಾವಾಗಲೂ ಎಲ್ಲ ರೀತಿಯಲ್ಲೂ ಒಂದು ಉತ್ತಮವಾಗಿ ನಿಮ್ಮನ್ನು ನೀವು ಯಾವಾಗಲೂ ಸಂತೋಷ ಪಡುವಂತೆ ನಿಮ್ಮನ್ನು ನೋಡ್ಕೋಬೇಕು ಅನ್ನುವಂಥದ್ದು, ಅದರ ಬಗ್ಗೆ ಅವರು ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದನೇ ಎಲ್ಲೂ ಒಂದು ರೀತಿ ಅವರು ಕೆಲವೊಂದು ಸಲ ಗೊಂದಲಕ್ಕೆ ಒಳಗಾಗ್ತಾರೆ ಅನ್ನುವಂಥ ತಿಳಿತಾ ಇದೆ. ನಿಮ್ಮನ್ನು ತುಂಬ ಸಂತೋಷವಾಗಿ ಇಡಬೇಕು, ಆದರೆ ಹೇಗೆ ಅನ್ನುವಂಥದ್ರಲ್ಲಿ ಕೆಲವೊಂದು ಸಲ ಎಲ್ಲೋ ಒಂದು ರೀತಿ ಅವರ ಮನಸ್ಸು ಸ್ಟಕ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಮ್ಮೆ ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ಅವರ ಮನಸ್ಸು ಕೆಲವೊಮ್ಮೆ ನಿಮ್ಮನ್ನು ಸಂತೋಷ ಪಡಿಸುವಂತಹ ವಿಚಾರವನ್ನು ನೆನಪಿಸ್ಕೊಂಡಾಗ ಕೆಲವೊಮ್ಮೆ ಎಲ್ಲೋ ಒಂದು ರೀತಿ ಅವರಿಗೆ ಗೊಂದಲ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಹೇಗೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಬೇಕು, ಯಾವ ರೀತಿ ಅನ್ನುವಂತಹ ವಿಚಾರದ ಬಗ್ಗೆ ನಿರ್ಧಾರವನ್ನು ಹೇಗೆ ತಗೊಳ್ಳೋದು ಕೆಲವೊಂದು ವಿಚಾರದಲ್ಲಿ ಅನ್ನುವಂಥದ್ರ ಬಗ್ಗೆ ಕೆಲವೊಮ್ಮೆ ಚಿಂತೆಗೊಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ಅಲ್ಲಿ ಸ್ಟಕ್ ಆಗ್ತಾ ಇದ್ದಾರೆ. ಕೆಲವೊಂದು ಸಮಯವನ್ನು ಅದಕ್ಕೋಸ್ಕರನೇ ಹೆಚ್ಚಾಗಿ ಕಳೀತಾ ಇದ್ದಾರೆ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಸಂತೋಷವಾಗಿ ಇರಿಸಬೇಕು ಅನ್ನುವಂಥದ್ರಲ್ಲೇ ಅವರು ಅದರ ಬಗ್ಗೆನೇ ಕೆಲವೊಂದು ವಿಚಾರಗಳ ಬಗ್ಗೆ, ಹಣಕಾಸಿನದಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ರೀತಿ ಆ ಎಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬ ವಿಚಾರಗಳ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದೆಲ್ಲವೂ ನಿಮ್ಮ ಸಂತೋಷಕ್ಕೋಸ್ಕರ ಕೆಲವೊಂದು ವಿಚಾರಗಳನ್ನು ಅವರ ಮನಸ್ಸಿನಲ್ಲಿ ತಗೊಳ್ತಾ ಇದ್ದಾರೆ, ಹಾಗೂ ಸಮಯವನ್ನು ಅದಕ್ಕಾಗಿ ಹೆಚ್ಚಾಗಿ ಕಳೀತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಕೆಲವೊಮ್ಮೆ ಅದರಲ್ಲಿ ಸ್ಟ್ರಾಂಗ್ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಹೆಚ್ಚು ಸಮಯವನ್ನು ಅವರು ಅದರಲ್ಲೇ ಕಳೀತಾ ಇದ್ದಾರೆ ಅನ್ನುವಂಥದ್ದು ಕೂಡ. ನಿಮ್ಮ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ, ಆ ವಿಚಾರವಾಗಿ ಹೆಚ್ಚು ಇಲ್ಲಿ ಚಿಂತಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನೇ ಹೆಚ್ಚಾಗಿ ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತಾರೆ ಅನ್ನುವಂಥದ್ದು. ದಿನದಲ್ಲಿ ಹೆಚ್ಚಾಗಿ ನಿಮ್ಮ ಬಗ್ಗೆಯೇ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ನೆನಪು ಅನ್ನುವಂಥದ್ದು ಅವರಿಗೆ ಕಾಡ್ತಾನೆ ಇರುತ್ತೆ ಪದೇ ಪದೇ ಅನ್ನುವಂಥದ್ದು, ಹಾಗೂ ಹೆಚ್ಚಾಗಿ ನಿಮ್ಮನ್ನು ನೋಡಲಿಕ್ಕೆ ಬಯಸ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನಿಮ್ಮ ಜೊತೆಯಲ್ಲಿ ಇರಬೇಕು ಅನ್ನುವಂಥದ್ದನ್ನೇ ಅವರು ಹೆಚ್ಚಾಗಿ ಇಲ್ಲಿ ಬಯಸ್ತಾ ಇದ್ದಾರೆ. ನೀವು ಯಾವಾಗಲೂ ಜೊತೆಯಾಗಿ ಇರಬೇಕು ಅನ್ನುವಂತಹ ವಿಚಾರವನ್ನು ಹೆಚ್ಚು ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಬಾರಿ ನೀವು ನಿಮ್ಮಿಂದ ಪಡ್ಕೊಂಡಿರುವಂತಹ ಕೆಲವೊಂದು ಸಲಹೆಗಳ ಬಗ್ಗೆಯೂ ಅವರು ಯೋಚಿಸ್ತಾರೆ, ಹಾಗೂ ಅದನ್ನು ಬಿಟ್ಟು ಕೆಲವೊಂದು ವಿಚಾರಗಳ ಬಗ್ಗೆಯೂ ನಿಮ್ಮನ್ನು ಸಂತೋಷವಾಗಿರಿಸ್ಲಿಕ್ಕಾಗಿರ್ಬೋದು, ನೀವು ಅವರ ಜೊತೆಯಲ್ಲೇ ಇರುವಂತಹ ವಿಚಾರದ ಬಗ್ಗೆ ಆಗಿರ್ಬೋದು, ಅವರದ್ದೇ ಆದಂಥ ಕೆಲವೊಂದು ನಿರ್ಧಾರಗಳು ಅಥವಾ ಕೆಲವೊಂದು ವಿಷಯಗಳ ಬಗ್ಗೆ ಅವರು ಚಿಂತಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ನಿಮ್ಮ ಹತ್ರ ಏನೇ ಒಂದು ಚರ್ಚೆಗಳನ್ನು ಮಾಡಿದರೂ ಕೂಡ ಅದಕ್ಕೆ ಇನ್ನೂ ಕೆಲವೊಂದು ವಿಚಾರಗಳ ಬಗ್ಗೆ, ನಿಮ್ಮ ಜೊತೆ ಉತ್ತಮವಾಗಿ ಇರುವಂತಹ ವಿಚಾರದ ಬಗ್ಗೆ ಹೆಚ್ಚಾಗಿ ಅವರು ಒಂಟಿಯಾಗಿರುವಾಗ ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವು ಯಾವಾಗಲೂ ಅವರ ಜೊತೆಯಾಗಿ ಇರಬೇಕು ಅಂತ ಅವರು ಹೆಚ್ಚಾಗಿ ಇಲ್ಲಿ ಬಯಸ್ತಾ ಇದ್ದಾರೆ. ಯಾಕಂದರೆ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹದ್ದು ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಅವರಿಗೆ ಅನಿಸ್ತಾ ಇದೆ. ಯಾಕಂದರೆ ನೀವು ಅಷ್ಟೊಂದು ಅವರನ್ನು ಪ್ರೀತಿಸ್ತೀರಾ ಅನ್ನುವಂಥದ್ದು ಅವರಿಗೆ ಅವರ ಮನಸ್ಸಿಗೆ ತಿಳಿದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಜ್ಞಾನ ಅನ್ನುವಂತಹದ್ದು ಅವರು ತುಂಬ ಜ್ಞಾನವಂತರಾಗಿದ್ದಾರೆ, ಹಾಗೂ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮನ್ನು ಸಂತೋಷವಾಗಿರಿಸಲಿಕ್ಕೆ ಯಾವುದೆಲ್ಲ ರೀತಿ ಜ್ಞಾನವನ್ನು ಪಡ್ಕೊಬೇಕು ಅದನ್ನು ಅವರು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಅಂದರೆ ನಿಮ್ಮನ್ನು ಈಗ ನೀವು ಸಿಂಗಲ್ ಆಗಿದ್ದರೂ ನಿಮ್ಮನ್ನು ಮದುವೆ ಆಗಬೇಕು, ಮದುವೆ ಆದಮೇಲೆ ಹೇಗೆಲ್ಲ ಉತ್ತಮವಾಗಿ ನಿಮ್ಮನ್ನು ನೋಡ್ಕೋಬೇಕು ಅನ್ನುವಂಥದ್ರದ ಬಗ್ಗೆ ಕೂಡ ಹೆಚ್ಚಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಹೆಚ್ಚು ಜನ ಈ ಗ್ರೂಪ್ ಫಸ್ಟ್ ಅವರು ಸಿಂಗಲ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಹೇಗೆ ನಿಮ್ಮನ್ನು ಸಂತೋಷವಾಗಿ ಇರಿಸ್ಕೊಳ್ಬೇಕು ಅನ್ನುವಂತಹ ಜ್ಞಾನವನ್ನು ಹೆಚ್ಚು ಅವರು ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.
ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾಯಿದ್ದೀನಿ. ಗ್ರೂಪ್ ಸೆಕೆಂಡ್ ಹಾಗೂ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಈ ರೀಡಿಂಗ್. ಓಕೆ, ನಿಮಗೋಸ್ಕರ ನೀವು ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿ, ನೀವು ಪ್ರೀತಿಸ್ತಿರುವ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನಿದೆ, ಈಗ ಏನೆಲ್ಲ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡೋಣ. ಓಕೆ, ಅಟ್ರ್ಯಾಕ್ಷನ್ ಅನ್ನುವಂತಹದ್ದಿದೆ. ಅಂದರೆ ನಿಮ್ಮನ್ನು ನೋಡಿದರೆ ತುಂಬಾ ಅವರಿಗೆ ಪ್ರೀತಿ, ಯಾವಾಗಲೂ ನಿಮ್ಮನ್ನು ನೋಡ್ತಾ ಇರಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದೆ ಅನ್ನುವಂಥದ್ದು. ಅಂದರೆ ಏನೋ ಒಂದು ರೀತಿ ರೊಮ್ಯಾಂಟಿಕ್ ಲವ್ ನಿಮ್ಮ ಮೇಲೆ, ಅಟ್ರ್ಯಾಕ್ಷನ್ ಅನ್ನುವಂತಹದ್ದು ನಿಮ್ಮ ಮೇಲೆ ತುಂಬಾ ಇದೆ. ಯಾವಾಗಲೂ ನಿಮ್ಮನ್ನು ಎಲ್ಲರಿಗಿಂತ ನೀವು ತುಂಬಾ ಸುಂದರವಾಗಿ ಕಾಣ್ತೀರಾ ಅವರ ಕಣ್ಣಿಗೆ ಅನ್ನುವಂತಹದ್ದು. ಎಷ್ಟೇ ಜನ ಹುಡುಗರು ಅಥವಾ ಹುಡುಗಿಯರು ಬೇರೆ ಯಾರೇ ಇದ್ದರೂ ಕೂಡ ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಅವರು. ನೀವು ಯಾವಾಗಲೂ ಜೊತೆಯಾಗಿ ಇರಬೇಕು, ಅವರ ಮುಂದೆನೇ ಇರಬೇಕು, ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಬಯಸ್ತಾರೆ. ಏನೋ ಒಂದು ರೀತಿಯ ಅಟ್ರಾಕ್ಷನ್ ಅನ್ನುವಂಥದ್ದು, ರೊಮ್ಯಾಂಟಿಕ್ ಲವ್ ಅನ್ನುವಂಥದ್ದು ಅವರಿಗೆ, ಅದರ ನೆನಪು ಅವರಿಗೆ ಕಾಡ್ತಾ ಇದೆ. ನೀವು ಅವರಿಗೆ ಯಾವಾಗಲೂ ನಿಮ್ಮ ನೆನಪೇ ಕಾಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲರಿಗಿಂತ ನೀವೇ ಅವರಿಗೆ ತುಂಬಾ ಇಷ್ಟ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರತಿ ಕ್ಷಣವೂ ನಿಮ್ಮ ಜೊತೆ ಒಂದು ಸಂತೋಷಕರವಾಗಿರಬೇಕು ಅನ್ನುವಂತಹದ್ದು. ಅಂದರೆ ನಿಮ್ಮ ಜೊತೆ ಸಮಯವನ್ನು ಕಳಿಬೇಕು, ನಿಮ್ಮ ಜೊತೆ ಮಾತಾಡ್ತಾ ಇರಬೇಕು, ನೀವು ಜೊತೆಯಾಗಿರಬೇಕು ಅನ್ನುವಂಥದ್ದನ್ನು ಹೆಚ್ಚು ಬಯಸ್ತಾರೆ ಅನ್ನುವಂಥದ್ದು. ಆ ನೆನಪುಗಳು, ನಿಮ್ಮ ನೆನಪುಗಳು ಕಾಡ್ತಾ ಇದೆ. ಯಾವಾಗಲೂ ನಿಮ್ಮನ್ನು ನೋಡಬೇಕು ಅನ್ನುವಂಥದ್ದು, ಏನೋ ಒಂದು ರೀತಿಯ ಅಟ್ರ್ಯಾಕ್ಷನ್, ನಿಮ್ಮ ನೆನಪೇ ಹೆಚ್ಚು ಕಾಡ್ತಾ ಇದೆ ಅವರಿಗೆ. ಪ್ರತಿ ಕ್ಷಣ ಅವರ ಕಣ್ಣ ಮುಂದೆ ನೀವೇ ಕಾಣ್ತಾ ಇರ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ನಿಮ್ಮ ಏಂಜಲನ್ನು ನೆನಪಿಸ್ಕೊಳ್ಳಿ. ಇನ್ನೂ ಏನೆಲ್ಲ ಇದೆ ಅಂತ ಹೇಳಿ ಡೀಟೇಲ್ಡ್ ಆಗಿ ನೋಡೋಣ. ನೀವು ಪ್ರೀತಿಸ್ತಿರುವ ವ್ಯಕ್ತಿಯನ್ನು ನೀವು ನೆನಪು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಅವರನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಎಲ್ಲೋ ಒಂದು ರೀತಿ ನಿಮಗೆ ಕೂಡ ಅವರಿಗೆ ಏಜ್ ಡಿಫ್ರೆನ್ಸ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ಈ ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ನಿಮಗೆ ಮತ್ತು ಅವರಿಗೆ ಇಬ್ಬರಿಗೂ ಎಲ್ಲೋ ಒಂದು ರೀತಿಯ ಅಂತರ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಏಜ್ ಡಿಫ್ರೆನ್ಸ್ ಇರ್ಬೋದು ಅಥವಾ ಸ್ಪಿರಿಚುವಲಿ ಯಾವುದೋ ಒಂದು ರೀತಿಯ ಡಿಫ್ರೆನ್ಸ್ ಅನ್ನುವಂಥದ್ದು ತುಂಬಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಬ್ಯೂಟಿಯಲ್ಲೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ ನಿಮಗೆ ಮತ್ತು ಅವರಿಗೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ನೀವು ಅವರಿಗಿಂತಲೂ ಹೆಚ್ಚು ಉತ್ತಮ ರೀತಿಯಲ್ಲಿ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಹೆಚ್ಚು ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ನಿಮಗೆ ಕೆಲವೊಬ್ಬರು ಇಲ್ಲಿ ಥರ್ಡ್ ಐ ಓಪನ್ ಆಗಿರುವಂಥವರು ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಹಾಗೆ ಸ್ಪಿರಿಚುವಲಿ ತುಂಬ ನೀವು ಕನೆಕ್ಟೆಡ್ ಆಗಿರುವಂತಹವರು ಇದ್ದೀರಾ. ಗಾಡ್ ಸಪೋರ್ಟ್ ಇರುವಂತಹವರು, ಹಾಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಇದೆ. ಅದ್ರ ಬಗ್ಗೆ ಅವರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಸಂತೋಷ ಕೂಡ ಅವರಿಗೆ ಇದೆ. ಆ ಬಗ್ಗೆ ಅವರು ಹೆಚ್ಚು ನಿಮ್ಮ ಬಗ್ಗೆ ನಿಮಗೆ ಥರ್ಡ್ ಐ ಓಪನ್ ಆಗಿರೋ ಬಗ್ಗೆ ಆಗಿರ್ಬೋದು, ನೀವು ಅವರ ಮನಸ್ಸಿನಲ್ಲಿ ಇರುವಂತಹ ವಿಚಾರಗಳನ್ನು ಅವರಕ್ಕಿಂತ ಮೊದಲೇ ನೀವು ಹೆಚ್ಚಾಗಿ ಅವರ ಮನದಾಳದ ಮಾತುಗಳನ್ನು ನೀವು ಅವರಿಗೆ ತಿಳಿಸ್ತೀರಾ. ಅದರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ಅವರ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಗಮನಿಸ್ತೀರಾ ಅನ್ನುವಂಥದ್ದು, ಅವರ ಮನಸ್ಸಲ್ಲಿ ಇರುವಂತಹ ವಿಚಾರಗಳನ್ನು ನೀವು ಅವರಿಗೆ ಹೇಳ್ತೀರಾ ಕೆಲವೊಮ್ಮೆ ಅನ್ನುವಂಥದ್ದು. ಹೆಚ್ಚು ಬಾರಿ ಅದನ್ನೆಲ್ಲವನ್ನು ಅವರು ಗಮನಿಸಿದ್ದಾರೆ, ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಆಧ್ಯಾತ್ಮಿಕವಾಗಿ ಹೆಚ್ಚು ಅವರಿಗಿಂತ ಮುಂದೆ ಇದ್ದೀರಾ. ಇದರ ಬಗ್ಗೆ ಅವರಿಗೆ ತುಂಬಾ ಸಂತೋಷ ಇದೆ, ಹಾಗೂ ಅದರ ಬಗ್ಗೆ ಕೂಡ ತುಂಬಾ ಅವರು ಯೋಚನೆ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ಏಜ್ ಡಿಫ್ರೆನ್ಸ್ ಕೂಡ ತುಂಬಾ ಇದೆ ಅನ್ನುವಂಥದ್ದು ಇಲ್ಲಿ ಒಂದು 5 ಇಯರ್ ಆದರೂ ಇದೆ ಅನ್ನುವಂಥದ್ದು, 5 to 8 ಇಯರ್ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ಬ್ಯೂಟಿಯಲ್ಲಿ ಕೂಡ
ಅವರಿಗಿಂತ ನೀವು ತುಂಬಾ ಸುಂದರವಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಮತ್ತು ನಿಮ್ಮ ಮನಸ್ಸು ಯಾವಾಗಲೂ ತುಂಬಾ ಅವರಿಗಿಂತಲೂ ತುಂಬ ಶಾಂತವಾಗಿರುತ್ತೆ ಅನ್ನುವಂಥದ್ದು, ಅವರಿಗೆ ಸ್ವಲ್ಪ ಕೋಪದ ಸ್ವಭಾವ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ. ಸೊ ಅದರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ನಿಮ್ಮ ಬ್ಯೂಟಿಯ ಬಗ್ಗೆ ಹಾಗೂ ಆಧ್ಯಾತ್ಮಿಕ ಜೀವನದ ಬಗ್ಗೆ ಹೆಚ್ಚು ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ನಿಮ್ಮ ವ್ಯಕ್ತಿತ್ವ ತುಂಬಾ ಸ್ಟ್ರಾಂಗ್ ಆಗಿದೆ. ನೀವು ಯಾವಾಗಲೂ ಒಂದು ಉತ್ತಮ ನಿರ್ಧಾರಗಳನ್ನು ಕೂಡ ನೀವು ಮಾಡ್ತಾ ಇರ್ತೀರಾ ಅನ್ನುವಂಥದ್ದು, ಅದರ ಬಗ್ಗೆ ಅವರಿಗಿಂತನೂ ಹೆಚ್ಚು ನಾಲೆಡ್ಜ್ಫುಲ್ ಆಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಅವರು ಹೆಚ್ಚಾಗಿ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಇಲ್ಲಿ ಹೆಚ್ಚಿನ ಜನ ಈ ಗ್ರೂಪ್ ಸೆಕೆಂಡ್ ಅವರು ನಿಮಗೆ ಥರ್ಡ್ ಐ ಓಪನ್ ಆಗಿರುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ತುಂಬಾ ಅವರು ಆ ವಿಚಾರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ಧ್ಯಾನದಲ್ಲಿ ಎಲ್ಲ ತೊಡಗಿಸ್ಕೊಂಡಿರ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಅವರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು, ಯಾವುದೋ ಒಂದು ರೀತಿ ಕೆಲವೊಂದು ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಕಷ್ಟಗಳಿದೆ, ಅದರ ಬಗ್ಗೆ ಅವರಿಗೆ ಆ ವಿಚಾರಗಳನ್ನು ಅವರು ಕೂಡ ಮನಸ್ಸಿನಲ್ಲಿ ಯೋಚಿಸ್ತಾ ಇದ್ದಾರೆ. ಅದನ್ನು ಹೋಗಲಾಡಿಸುವಂತಹ ಅದರ ಬಗ್ಗೆ ಕೂಡ ಅವರು ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿದೆ, ಯಾವುದೋ ಒಂದು ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇದೆ ಕೆಲವೊಂದು, ಅದರ ಬಗ್ಗೆ ಕೂಡ ಅವರು ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ವಿಚಾರದ ಬಗ್ಗೆ ಅವರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇಲ್ಲ. ನಿಮ್ಮ ಯಾವುದೋ ಒಂದು ರೀತಿಯ ಕಷ್ಟಗಳನ್ನು ಪರಿಹರಿಸುವುದರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ಅವರು ಸ್ಟಕ್ ಆಗ್ತಾ ಇದ್ದಾರೆ. ನೀವೇನು ಅಂದ್ಕೊಳ್ತೀರೋ ಆ ವಿಚಾರಗಳನ್ನು ಹೇಳಿದರೆ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಬೇಕು ಅನ್ನುವಂಥದ್ದಿದೆ. ಆದರೆ ಎಲ್ಲೋ ಒಂದು ರೀತಿ ಅವರು ನಿಮ್ಮ ಹತ್ರ ಹೇಳದೆ ಅವರು ಅಲ್ಲೇ ಸ್ಟಕ್ ಆಗ್ತಾ ಇದ್ದಾರೆ. ನೀವೇನು ಅಂದ್ಕೊಳ್ತೀರೋ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ನೀವು ಉತ್ತಮ ರೀತಿಯಲ್ಲಿ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಹಾಗೂ ನೀವು ತುಂಬ ಪ್ರೀತಿಯನ್ನು ಇತರರಿಗೂ ಕೂಡ ನೀವು ಅವರನ್ನು ತುಂಬಾ ಪ್ರೀತಿಸ್ತೀರಾ ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ. ಹಾಗೂ ಇತರರನ್ನು ಕೂಡ ತುಂಬಾ ಪ್ರೀತಿಯಿಂದ ನೀವು ಕಾಣ್ತೀರಾ ಅನ್ನುವಂತಹದ್ದು, ಅದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅವರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗಿಂತ ಫೈನಾನ್ಷಿಯಲಿ ನೀವು ತುಂಬಾ ಫಿಟ್ ಆಗಿದ್ದೀರಾ, ಉತ್ತಮ ರೀತಿಯಲ್ಲಿದೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅನ್ನುವಂಥದ್ದು ತಿಳಿದಿದೆ. ಹಾಗೂ ಅವರಿಗಿಂತಲೂ ಕೂಡ ನಿಮ್ಮ ಜೀವನ ಒಂದು ರೀತಿ ತುಂಬ ಕಲರ್ಫುಲ್ ಆಗಿದೆ, ತುಂಬ ಉತ್ತಮ ರೀತಿಯಲ್ಲಿ ಇದೆ ಅನ್ನುವಂತಹದ್ದು ಉತ್ತಮ ರೀತಿಯಲ್ಲಿದೆ. ಹಾಗೂ ನಿಮ್ಮ ಬ್ಯೂಟಿ ಕೂಡ ತುಂಬಾ ಅವರಿಗಿಂತಲೂ ಉತ್ತಮವಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇದರ ಬಗ್ಗೆ ಅವರು ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂಥದ್ದು ಅವರಿಗೆ ತಿಳಿದಿದೆ. ಅದರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ಎಷ್ಟೇ ಒಂದು ಉತ್ತಮವಾಗಿದ್ದರೂ ಕೂಡ ಎಲ್ಲೋ ಒಂದು ರೀತಿ ನಿಮಗೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಕಷ್ಟ ಅನ್ನುವಂತಹದ್ದು ಕೂಡ ನಿಮ್ಮ ಜೀವನದಲ್ಲಿ ಇದೆ. ಆದರೆ ಅದನ್ನು ಅವರು ಶೇರ್ ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನುವಂಥದ್ದು ಇದೆ. ಅದರ ಬಗ್ಗೆ ಅವರ ಭಾವನೆಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿದೆ. ಆದರೆ ಎಲ್ಲೋ ಒಂದು ರೀತಿ ಅವರು ಸ್ಟಕ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ ಇಲ್ಲಿ.
ಯಾ ನಿಮ್ಮ ಜೊತೆ ಸಂತೋಷಕರ ಕ್ಷಣಗಳನ್ನು ಕಳಿಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿದೆ ಅನ್ನುವಂಥದ್ದು ತಿಳಿತಾ ಇದೆ. ಯಾವುದೋ ಒಂದು ರೀತಿಯ ಸೆಲೆಬ್ರೇಷನನ್ನು ಮಾಡಬೇಕು ಅನ್ನುವಂತಹದ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಿಮ್ಮ ಬರ್ಡೇ ಆಗಿರ್ಬೋದು ಅಥವಾ ಅವರ ಬರ್ಡೇ ಏನಾದರೂ ಆಗಿರ್ಬೋದು ಅಥವಾ ಯಾವುದೋ ಒಂದು ರೀತಿ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಎಲ್ಲಿಗಾದರೂ ಟ್ರಿಪ್ ಹೋಗೋದಾಗಿರ್ಬೋದು ಅಥವಾ ಒಂದು ರೀತಿ ನಿಮ್ಮನ್ನು ಮೀಟ್ ಮಾಡಿ ನಿಮ್ಮ ಜೊತೆ ಸಂತೋಷದ ಕ್ಷಣಗಳನ್ನು ಕಳಿಬೇಕು ಅನ್ನುವಂಥದ್ದು, ಡಿನ್ನರ್ಗೆ ಲಂಚಿಗೆ ಹೋಗುವಂಥದ್ದು, ಈ ರೀತಿ ಯಾವುದೋ ಒಂದು ರೀತಿ ಒಂದು ಉತ್ತಮ ನಿಮ್ಮ ಜೊತೆ ಪಾರ್ಟಿ ಮಾಡಬೇಕು ಅನ್ನುವಂತಹದ್ದು, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು ಅನ್ನುವಂಥದ್ದು, ಸಮಯವನ್ನು ಕಳಿಬೇಕು ಅನ್ನುವಂತಹದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಥರ್ಡ್ ಐ ಓಪನ್ ಆಗಿ ನಿಮಗೆ ಕೂಡ ಥರ್ಡ್ ಐ ಓಪನ್ ಆಗಿದೆ. ಅವರು ಕೂಡ ಥರ್ಡ್ ಐ ಓಪನ್ ಆಗಬೇಕು ಅನ್ನುವಂಥದ್ದನ್ನು ಬಯಸ್ತಾ ಇದ್ದಾರೆ. ನೀವು ಆಧ್ಯಾತ್ಮಿಕದಲ್ಲಿ ಹೆಚ್ಚು ಮುಂದೆ ಇದ್ದೀರಾ, ಅವರು ಕೂಡ ನಿಮ್ಮ ಹಾಗೇ ಆಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಹೇಗಿದ್ದೀರೋ ಆಧ್ಯಾತ್ಮಿಕ ಜೀವನದಲ್ಲಿ ಸೇಮ್ ನಿಮ್ಮ ಹಾಗೇ ಅವರು ಕೂಡ ಆಗಬೇಕು ಅನ್ನುವಂಥದ್ದನ್ನು ಅವರು ಬಯಸ್ತಾ ಇದ್ದಾರೆ. ಅದನ್ನು ಅವರು ಚಿಂತಿಸ್ತಾ ಇದ್ದಾರೆ. ಅದರ ಬಗ್ಗೆ ಅವರು ಹೆಚ್ಚು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ಕೂಡ ನಿಮ್ಮಲ್ಲಿ ಚರ್ಚಿಸಬೇಕು ಅನ್ನುವಂಥದ್ದು ಅವರಿಗಿದೆ. ಆದರೆ ಎಲ್ಲೋ ಒಂದು ರೀತಿ ಅವರಿಗೆ ನಿಮ್ಮ ಹತ್ರ ಆ ವಿಚಾರಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳಿಕ್ಕೆ ಎಲ್ಲೋ ಒಂದು ರೀತಿ ಮನಸ್ಸಿನಲ್ಲಿ ಗೊಂದಲ ಅನ್ನುವಂಥದ್ದು ಇದೆ. ಎಲ್ಲೋ ಸ್ಟಕ್ ಆಗ್ತಾರೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ಅದರ ಬಗ್ಗೆ ಕೂಡ ಹೆಚ್ಚು ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಆಧ್ಯಾತ್ಮಿಕದಲ್ಲಿ ನಿಮ್ಮ ಹಾಗೆ ಕೂಡ ಅವರು ಇರಬೇಕು ಅನ್ನುವಂಥದ್ದನ್ನು ಅವರು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸ್ಯಾಕ್ರಲ್ ಚಕ್ರ ಬಂದಿರೋದ್ರಿಂದ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಹಾಗೂ ನಿಮ್ಮ ಜೊತೆ ಮೀಟ್ ಮಾಡಬೇಕು ಅನ್ನುವಂತಹದ್ದು, ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹದ್ದೇ ಹೆಚ್ಚಿದೆ ಅವರಿಗೆ, ಅವರ ಮನಸ್ಸಿನಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಏನೋ ಒಂದು ರೀತಿ ಅವರಿಗೆ ಅಟ್ರಾಕ್ಷನ್, ಯಾವಾಗಲೂ ನಿಮ್ಮ ಜೊತೆ ಆಗಿರಬೇಕು ಅನ್ನುವಂಥದ್ದನ್ನು ಬಯಸ್ತಾ ಇದ್ದಾರೆ. ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂಥದ್ದನ್ನು ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ಒಂದು ರೀತಿ ಟೆಲಿಪತಿಕಲ್ಲಿ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಥರ್ಡ್ ಐ ಓಪನ್ ಆಗಿರುವಂಥವರು ಇದ್ದೀರಾ. ಸೊ ನಿಮಗೆ ನಿಮ್ಮ ವಿಚಾರಗಳು ಅವರಿಗೆ ಹೇಗೋ ಕೆಲವೊಮ್ಮೆ ತಿಳಿಯುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸ್ಯಾಕ್ರಲ್ ಚಕ್ರ ಬಂದಿರೋದ್ರಿಂದ ಹಾಗೂ ಸ್ಪಿರಿಚುವಲ್ ಯೂನಿಯನ್ ಬಂದಿದೆ. ಸೊ ಎಲ್ಲೋ ಒಂದು ರೀತಿ ಈ ಗ್ರೂಪ್ಸ್, ಇದು ಜನರಲ್ ರೀಡಿಂಗ್, ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಈ ಗ್ರೂಪ್ ಸೆಕೆಂಡ್ ಈ ಕ್ರಿಸ್ಟಲನ್ನು, ಸೊ ಟ್ರೂ ಲವ್ ಇಲ್ಲ ಅನ್ನುವಂಥದ್ದು ಇಲ್ಲಿ ನನಗೆ ತಿಳಿತಾ ಇದೆ. 50% ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹದ್ದಿದೆ ಹಾಗೂ ನಿಮ್ಮ ಜೊತೆ ಇದು ಅಟ್ರಾಕ್ಷನ್ ಕಾರ್ಡ್ ಆಗಿದೆ. ಅಂದರೆ ನಿಮ್ಮ ಮೇಲೆ ಟ್ರೂ ಲವ್ ಅನ್ನೋದಕ್ಕಿಂತ ಒಂದು ರೀತಿಯ ಅಟ್ರಾಕ್ಷನ್ ಅನ್ನುವಂಥದ್ದು ತಿಳಿತಿದೆ. ಹಾಗೂ ನಿಮ್ಮ ಜೊತೆ ಒಂದು ರೀತಿಯ ಸೆಲೆಬ್ರೇಷನ್ ಅಥವಾ ಪಾರ್ಟಿ ಮಾಡಬೇಕು, ನಿಮ್ಮನ್ನು ಭೇಟಿ ಆಗಬೇಕು, ಈ ರೀತಿಯ ಮನಸ್ಥಿತಿ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದು ಜನರಲ್ ರೀಡಿಂಗ್. ನಿಮ್ಮ ಜೊತೆ ಸಂತೋಷದ ದಿನ ಕಳಿಬೇಕು ಅನ್ನುವಂತಹದ್ದಿದೆ ಹಾಗೂ ನಿಮ್ಮೊಂದಿಗೆ ಮೀಟ್ ಆಗಬೇಕು, ಭೇಟಿ ಆಗಬೇಕು ಅನ್ನುವಂಥದ್ದು, ಸಂತೋಷದ ಕ್ಷಣಗಳನ್ನು ಕಳಿಬೇಕು ಅನ್ನುವಂಥದ್ದಿದೆ. ಯಾವುದೋ ಒಂದು ರೀತಿಯ ಅಟ್ರಾಕ್ಷನ್ ಅನ್ನುವಂಥದ್ದು ಅವರಿಗಿದೆ. ಟ್ರೂ ಲವ್ ಅನ್ನೋಕ್ಕಿಂತ ಹೆಚ್ಚಾಗಿ ಅಟ್ರಾಕ್ಷನ್ ಅನ್ನುವಂತಹದ್ದು ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಓಕೆ, ನಿಮಗೆ ಕೂಡ ಎಲ್ಲೋ ಒಂದು ರೀತಿ ನೀವು ಥರ್ಡ್ ಐಯಲ್ಲಿ, ಕೆಲವರು ಇಲ್ಲಿ ಥರ್ಡ್ ಐ ಓಪನ್ ಆಗಿರುವಂಥವ್ರು ಇದ್ದೀರಾ, ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂಥವ್ರು ಇದ್ದೀರಾ. ನಿಮಗೆ ಈ ವಿಚಾರಗಳು ಕೂಡ ನಿಮಗೆ ತಿಳಿದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ. ಇದು ಜನರಲ್ ರೀಡಿಂಗ್. ಓಕೆ, ಸೊ ಇದಿಷ್ಟು ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಈಗಿನ ಭಾವನೆಗಳು, ನೀವು ಪ್ರೀತಿಸ್ತಿರುವ ವ್ಯಕ್ತಿಯ ಈಗಿನ ಭಾವನೆಗಳು ಹೇಗಿದೆ ಅನ್ನುವಂಥದ್ದು ಜನರಲ್ ರೀಡಿಂಗ್ ಇದು. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.
ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಹಾಗೂ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಈಗಿನ ಭಾವನೆ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅನ್ನುವಂತಹ ಆಸೆಯನ್ನು ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮ್ಮ ಜೊತೆ ನೀವು ಈ ಕಾರ್ಡನ್ನು ಗ್ರೂಪ್ 3 ಅವರು ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ನೀವು ಹೆಚ್ಚಾಗಿ ಪ್ರೀತಿಯ ಜೀವನದಲ್ಲಿ ಇದ್ದೀರಾ ಆಲ್ರೆಡಿ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಅವರು ಮದುವೆ ಮಾಡ್ಕೋಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಯೋಚಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ನಿಮ್ಮ ಬಗ್ಗೆ ಹೆಚ್ಚಾಗಿ ಪ್ರೀತಿ ಇರೋದರಿಂದ ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ಇದೆ. ಹಾಗಾಗಿ ಈ ದಿನಗಳಲ್ಲಿ ಅದನ್ನೇ ಅವರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಆ ವಿಚಾರವಾಗಿಯೇ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು, ಹಗಲು ರಾತ್ರಿ ಅದರ ಬಗ್ಗೆನೇ ಹೆಚ್ಚು ಯೋಚನೆಯಲ್ಲಿ ಮುಳುಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಯಾವುದೋ ಒಂದು ರೀತಿ ನೆಗೆಟಿವಿಟಿ ಅನ್ನುವಂಥದ್ದು ಸ್ವಲ್ಪ ಇದೆ. ಎಲ್ಲೋ ಒಂದು ರೀತಿ ನಿಮಗೆ ಕೋಪ ಅನ್ನುವಂಥದ್ದು ಇರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಕೂಡ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅನ್ನುವಂಥ ಆಸೆ ಅವರಿಗೆ ಇದೆ. ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಸ್ವಲ್ಪ ಕೋಪ ಅನ್ನುವಂತಹದ್ದು ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ಆಗುತ್ತೋ ಇಲ್ವೋ ಅನ್ನುವಂತಹ 50-50 ಯೋಚನೆ ಬರ್ತಾ ಇದೆ ಅವರ ಮನಸ್ಸಿನಲ್ಲಿ ಅನ್ನುವಂಥದ್ದು ತಿಳಿತಾ ಇದೆ. ಎಲ್ಲೋ ಒಂದು ರೀತಿಯ ಫ್ಯಾಮಿಲಿ ಇಶ್ಯೂ ಆಗಿರ್ಬೋದು, ನಿಮ್ಮನ್ನು ಮದುವೆ ಆಗಲಿಕ್ಕೆ ನಿಮ್ಮ ಮನೆ ಕಡೆಯಿಂದ ಎಲ್ಲಾದರೂ ಬೇಡ ಅಂತ ಹೇಳ್ತಾರೇನೋ ಅನ್ನುವಂತಹ ಯೋಚನೆ ಕೂಡ ಅವರಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ರೀತಿಯ ನಿಮ್ಮನ್ನು ಮದುವೆ ಆಗಲಿಕ್ಕೆ ಕಷ್ಟ ಅನ್ನುವಂತಹದ್ದು ಇದೆ ಅನ್ನುವಂಥದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ಆಗುತ್ತೋ ಇಲ್ವೋ ಅನ್ನುವಂಥದ್ದು, ನಿಮ್ಮನ್ನು ಮ್ಯಾರೇಜ್ ಮಾಡಿಕೊಳ್ಳೋ ವಿಚಾರವಾಗಿ ಹೆಚ್ಚು ಅವರು ಚಿಂತಿಸ್ತಾ ಇದ್ದಾರೆ. ಹಾಗೂ ಅದು ಕೆಲವೊಮ್ಮೆ ಆಗುತ್ತೆ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದ್ದರೆ, ಇನ್ನೊಮ್ಮೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು, ಮ್ಯಾರೇಜ್ ಆಗಬೇಕಂದ್ರೂ ಎಲ್ಲೋ ಒಂದು ರೀತಿಯ ತುಂಬ ಕಷ್ಟ ಅನ್ನುವಂತಹದ್ದು ಇದೆ, ಅನ್ನುವಂಥ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ರದ ಬಗ್ಗೆ ಅವರು ಯೋಚಿಸ್ತಾ ಇದ್ದಾರೆ ಈಗ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಒಂದು ರೀತಿ ನಿಮ್ಮ ಮನೆ ಕಡೆಯಿಂದ ಏನಾದರೂ ಬೇಡ ಅಂತ ಹೇಳುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿದೆ. ಹಾಗಾಗಿ ಆ ವಿಚಾರಗಳ ಬಗ್ಗೆ ಹೆಚ್ಚು ಅವರು ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ಹೆಚ್ಚಾಗಿ ಒಂಟಿಯಾಗಿದ್ದಾರೆ ಈಗ ಅನ್ನುವಂಥದ್ದು ತಿಳಿತಾ ಇದೆ. ಅಂದರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಜೊತೆಯಾಗಿ ಇರಬೇಕು ಅನ್ನುವಂತಹದ್ದು, ನೀವೇ ಅವರಿಗೆ ಒಂದು ರೀತಿಯ ಬೆಳಕು ಅವರ ಜೀವನಕ್ಕೆ ಅನ್ನುವಂಥದ್ದು ಅವರಿಗೆ ತಿಳಿದಿದೆ. ಹಾಗಾಗಿ ನೀವು ಯಾವಾಗಲೂ ಅವರ ಜೊತೆಯಲ್ಲೇ ಇರಬೇಕು ಅನ್ನುವಂಥದ್ರ ವಿಚಾರವಾಗಿ ಅವರು ಹೆಚ್ಚಾಗಿ ಚಿಂತಿಸ್ತಾ ಇದ್ದಾರೆ. ಆ ವಿಚಾರವಾಗಿ ಹೆಚ್ಚು ದುಃಖದಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ವಿಚಾರವಾಗಿ, ನಿಮ್ಮ ಮ್ಯಾರೇಜಿನ ವಿಚಾರವಾಗಿಯೇ ಹೆಚ್ಚು ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ಚಿಂತೆಗೊಳಗಾಗ್ತಾ ಇದ್ದಾರೆ. ಕೆಲವೊಮ್ಮೆ ಬೇಸರ ಅನ್ನುವಂಥದ್ದು ಅವರನ್ನು ಕಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ಅವರು ಕೆಲವೊಮ್ಮೆ ಬೇಸರಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಕೆಲವೊಮ್ಮೆ ನಿಮ್ಮ ಬಗ್ಗೆ ಕೆಲವೊಬ್ಬರು ಏನಾದರೂ ಕೆಲವೊಂದು ವಿಚಾರಗಳನ್ನು ಹೇಳುವಂಥದ್ದು ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಬಗ್ಗೆ
ನಿಮ್ಮ ಮೇಲೆ ಕೆಲವೊಬ್ಬರಿಗೆ ಜಲಸ್ ಅನ್ನುವಂಥದ್ದು ಇರ್ಬೋದು. ನಿಮ್ಮ ಪ್ರೀತಿಯನ್ನು ನೋಡಿ ಕೆಲವೊಬ್ಬರು ಅವರಲ್ಲಿ ಅವರ ಮನಸ್ಸಿಗೆ ಬೇರೆ ಏನನ್ನೋ ಹೇಳುವಂತಹ ಸಾಧ್ಯತೆ ಕೆಲವೊಂದು ಸಲ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರಗಳ ಬಗ್ಗೆಯೂ ಅವರು ಚಿಂತಿಸ್ತಾ ಇದ್ದಾರೆ. ಹಾಗೂ ಹಣಕಾಸಿನ ವಿಚಾರದ ಬಗ್ಗೆ ಕೂಡ ಚಿಂತೆ ಮಾಡ್ತಾ ಇದ್ದಾರೆ ಈಗ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಸಂತೋಷವಾಗಿರಲಿಕ್ಕೆ ಹಣಕಾಸಿನ ವಿಚಾರವಾಗಿಯೂ ಅವರು ಚಿಂತಿಸ್ತಿದ್ದಾರೆ. ಹಾಗೂ ಕೆಲವೊಬ್ಬರು ಅವರ ಮನಸ್ಸಿನ ಮೇಲೆ ಕೆಲವೊಂದು ರೀತಿಯ ಪ್ರಭಾವಗಳನ್ನು ಬೀರ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ವಿಚಾರವಾಗಿ ಅದರ ಬಗ್ಗೆ ಕೂಡ ಚಿಂತಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅವರು ಹೆಚ್ಚಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ ಇಲ್ಲಿ. ಅಂದರೆ ನಿಮ್ಮನ್ನು ಮದುವೆ ಆಗಲಿಕ್ಕೆ ತುಂಬ ಕಷ್ಟಗಳು ಅನ್ನುವಂತಹದ್ದಿದೆ. ಆ ದುಃಖ ಅನ್ನುವಂಥದ್ದು ಕೂಡ ಅವರಿಗೆ ಕಾಡ್ತಾ ಇದೆ. ಆ ವಿಚಾರವಾಗಿ ದುಃಖ ಅನ್ನುವಂತಹದ್ದು ಕಾಡ್ತಾ ಇದೆ. ಕೆಲವೊಮ್ಮೆ ನೀವು ಅವರಿಗೆ ಹೇಳಿರ್ಬೋದು ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದು, ಮ್ಯಾರೇಜ್ ಬೇಗ ಆಗಬೇಕು ಅನ್ನುವಂತಹ ವಿಚಾರವನ್ನು ಅವರಲ್ಲಿ ತಿಳಿಸಿರ್ಬೋದು. ಆ ಕಾರಣದಿಂದಲೂ ಅವರು ಅದರ ಬಗ್ಗೆ ಕೂಡ ತುಂಬ ಚಿಂತೆಗೊಳಗಾಗಿದ್ದಾರೆ ಹಾಗೂ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಒಂಟಿಯಾಗಿ ಕೆಲವೊಮ್ಮೆ ಕುಂತು ಅದರ ಬಗ್ಗೆ ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ, ಆ ವಿಚಾರವಾಗಿ ಚಿಂತಿಸ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ಹೆಚ್ಚು ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ, ದೇವರಲ್ಲಿ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ. ಆ ಕಷ್ಟಗಳು ಏನೇ ಇದ್ದರೂ ನೀವಿಬ್ಬರು ಒಂದಾಗಲಿಕ್ಕೆ ಅದೆಲ್ಲವನ್ನು ಹೋಗಲಾಡಿಸು ಅಂತೇಳಿ ಹೆಚ್ಚಾಗಿ ಅವರು ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ. ಮೆಡಿಟೇಷನನ್ನು ಆವಾಗವಾಗ ಅವರು ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹಣಕಾಸಿನ ವಿಚಾರ ಅನ್ನುವಂತಹದ್ದು ಯಾವುದೋ ಒಂದು ರೀತಿಯ ಚಿಂತೆ ಅನ್ನುವಂಥದ್ದು ಕಾಡ್ತಾ ಇದೆ. ಹಾಗೂ ನಿಮ್ಮ ಪ್ರೀತಿಯ ಮೇಲೆ ಯಾವುದೋ ಒಂದು ರೀತಿಯ ಕೆಟ್ಟ ದೃಷ್ಟಿ ಅನ್ನುವಂತಹದ್ದು ಇದೆ ಅದ್ರ ಬಗ್ಗೆ ಕೂಡ ಅವರು ಹೆಚ್ಚಾಗಿ ಚಿಂತೆಗೊಳಗಾಗಿದ್ದಾರೆ. ಕೆಲವೊಬ್ಬರು ಅದರ ಬಗ್ಗೆ ಕೂಡ ಕೆಲವೊಂದು ವಿಚಾರಗಳನ್ನು ಅವರಿಗೆ ತಿಳಿಸ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರೀತಿಯ ಬಗ್ಗೆ ಕೆಲವೊಬ್ಬರಿಂದ ಅವರ ಮನಸ್ಸಿನಲ್ಲಿ ಬೇಡದ ವಿಚಾರಗಳನ್ನು ಕೂಡ ಹೇಳಿರುವಂತಹದ್ದು ಇದೆ. ಅದರ ಬಗ್ಗೆ ಕೂಡ ಅವರು ಚಿಂತಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಆದಷ್ಟು ಬೇಗ ನಿಮ್ಮನ್ನು ಸೇರಬೇಕು, ಒಂದಾಗಬೇಕು ಅನ್ನುವಂಥದ್ದನ್ನೇ ಅವರು ಬಯಸ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಯೂನಿವರ್ಸ್ ಹತ್ರ ಯಾವಾಗಲೂ ಅವರು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರು ನಿಮ್ಮನ್ನು ಸೇರಲಿಕ್ಕೋಸ್ಕರ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗ ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು, ನಿಮ್ಮ ಜೊತೆಯಾಗಿ ಇರಬೇಕು. ಯಾವುದೇ ರೀತಿಯ ಕಷ್ಟಗಳಿದ್ರು ಅದನ್ನೆಲ್ಲವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಅವರು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಮೆಡಿಟೇಷನಿಂದ ದೇವರ ಆಶೀರ್ವಾದದಿಂದ ಅದೆಲ್ಲ ಸಮಸ್ಯೆಗಳು ಹೋಗುತ್ತೆ ಅನ್ನುವಂಥದ್ದು ಕೂಡ ಅವರು ಸ್ಟ್ರಾಂಗ್ ಆಗಿ ನಂಬಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ಹಣಕಾಸಿನ ವಿಚಾರದಲ್ಲಿ ಕೂಡ ಅವರು ಯಶಸ್ಸನ್ನು ಪಡ್ಕೊಳ್ಳೋದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಸಂತೋಷವಾಗಿ ಜೊತೆಯಲ್ಲಿ ಇರಿಸ್ಕೊಳ್ಳಿಕ್ಕೆ ಹಣಕಾಸು ಅನ್ನುವಂತಹದ್ದು ತುಂಬ ಮುಖ್ಯವಾಗುತ್ತೆ. ಅದನ್ನು ಗಳಿಸುವ ವಿಚಾರವಾಗಿ ಕೂಡ ಅವರು ಹೆಚ್ಚು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅವರು ನಿಮ್ಮನ್ನು ಸೇರಲಿಕ್ಕೆ ತುಂಬಾ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮ್ಮ ಮೊದಲು ಯಾವುದೋ ಒಂದು ರೀತಿ ಅವರ ಜೀವನ
ಅವರ ಜೀವನ ಮೊದಲು ಬೇರೆಯದೇ ರೀತಿಯಲ್ಲಿತ್ತು. ಹಾಗೂ ಈಗ ಅವರು ತುಂಬಾ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಜೊತೆಯಾಗಿ ಇರಿಸ್ಕೊಳ್ಬೇಕು ಅನ್ನುವಂಥದ್ದು, ನಿಮ್ಮನ್ನು ಮ್ಯಾರೇಜ್ ಮಾಡ್ಕೋಬೇಕು, ನೀವು ಯಾವಾಗಲೂ ಜೊತೆಯಲ್ಲಿ ಸಂಗಾತಿಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ಅವರು ತುಂಬಾ ಬದಲಾವಣೆಯನ್ನು ಅವರ ಜೀವನದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಇಲ್ಲಿ ಹೆಚ್ಚಾಗಿ ಮೆಡಿಟೇಷನನ್ನು ತುಂಬಾ ಸ್ಟ್ರಾಂಗಾಗಿ ಮಾಡ್ತಾ ಇದ್ದಾರೆ. ನೀವು ಮನಸ್ಸಲ್ಲಿ ನೆನಪಿಸ್ಕೊಂಡಿರೋ ವ್ಯಕ್ತಿ ಅನ್ನುವಂಥದ್ದು ತಿಳಿತಾ ಇದೆ. ಉತ್ತಮ ಮನಸ್ಥಿತಿ ಅನ್ನುವಂಥದ್ದು ಇದೆ. ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ಈಗಿನ ದಿನಗಳಲ್ಲಿ ಅವರು ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಮತ್ತು ಅವರು ಹೆಚ್ಚಾಗಿ ಬದಲಾವಣೆ ಆಗಬೇಕು, ಅವರ ಜೀವನವನ್ನು ತುಂಬ ರೀತಿಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ರದ್ದು ಬಗ್ಗೆ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಯಾವುದೋ ಒಂದು ರೀತಿಯ ದುಃಖ ಅನ್ನುವಂಥದ್ದು ಅವರ ಜೀವನದಲ್ಲಿ ಇದೆ. ಆದರೆ ಅದನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಏಂಜಲ್ಸ್ ಹತ್ರ ಹೆಚ್ಚು ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಏಂಜಲ್ಸ್ ಸಪೋರ್ಟ್ ಅನ್ನುವಂಥದ್ದು ಅವರಿಗಿದೆ, ಅದನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಏಂಜಲ್ ಸಪೋರ್ಟನ್ನು ಪಡ್ಕೊಳ್ಳೋದ್ರಿಂದ ಯೂನಿವರ್ಸ್ ಸಪೋರ್ಟಿಂದ ನಿಮ್ಮನ್ನು ಈಸಿಯಾಗಿ ಮದುವೆ ಮಾಡ್ಕೋಬೋದು. ನೀವು ಯಾವಾಗಲೂ ಜೊತೆಯಾಗಿ ಅವರ ಜೊತೆ ಇರೋಗೆ ಆಗುತ್ತೆ ಅನ್ನುವಂತಹದ್ದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಬಗ್ಗೆ ಕೂಡ ಅವರು ಯೋಚಿಸ್ತಾ ಇದ್ದಾರೆ. ಅಂದರೆ ಹೆಚ್ಚಾಗಿ ಮೆಡಿಟೇಷನನ್ನು ಮಾಡೋದ್ರಿಂದ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಮುಗ್ದು ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ನೀವು ಯಾವಾಗಲೂ ದೇವರ ಆಶೀರ್ವಾದದಿಂದ ನೀವು ಜೊತೆಯಲ್ಲಿ ಇರ್ತೀರಾ ಅನ್ನುವಂತಹದ್ದನ್ನು ಅವರು ಅದರ ಬಗ್ಗೆ ಹೆಚ್ಚಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅವರ ಜೀವನ ಅದರಿಂದ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಸ್ಟ್ರಾಂಗ್ ಆಗಿ ನಂಬಿದ್ದಾರೆ. ಅದರ ಬಗ್ಗೆ ಹೆಚ್ಚಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ಮೆಡಿಟೇಷನ್ ಮಾಡೋದ್ರಿಂದ ದೇವರನ್ನು ಆರಾಧಿಸುವುದರಿಂದ ಎಲ್ಲ ಕಷ್ಟಗಳು ಹೋಗುತ್ತೆ ಅದನ್ನು ಹೆಚ್ಚು ಅವರು ಮನಸ್ಸಿನಲ್ಲಿ ಅದರ ಬಗ್ಗೆ ಹೆಚ್ಚಾಗಿ ಕೂಡ ಚಿಂತೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬ್ಯಾಡ್ ಕರ್ಮ ಅನ್ನುವಂತಹದ್ದು ದೇವರನ್ನು ಆರಾಧಿಸುವುದರಿಂದ ಹೋಗುತ್ತೆ. ಯಾಕಂದರೆ ಇಲ್ಲಿ ನಿಮ್ಮನ್ನು ಮದುವೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಆಸೆ ಅವರಿಗಿದೆ. ಆದರೆ ಅದು ತುಂಬಾ ಕಷ್ಟ ಇದೆ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ. ಹಣಕಾಸಿನ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಕಷ್ಟ ಅನ್ನುವಂಥದ್ದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಅಥವಾ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಆಗಿರ್ಬೋದು, ಕೆಲವೊಬ್ಬರು ಜಲಸಿ ಪೀಪಲ್ಗಳು ಅವರಿಗೆ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿ ದುಃಖ ಆಗುವ ಹಾಗೆ ಮಾತಾಡುವಂತಹದ್ದು ಇದೆ. ಅದೆಲ್ಲವನ್ನು ಹೋಗಲಾಡಿಸ್ಕೊಳ್ಬೇಕು. ಆದ್ದರಿಂದ ದೇವರನ್ನು ಆರಾಧಿಸಬೇಕು ಅನ್ನುವಂಥದ್ದನ್ನೇ ಹೆಚ್ಚಾಗಿ ಅವರು ಯೋಚನೆ ಮಾಡ್ತಿದ್ದಾರೆ. ದೇವರನ್ನು ಆರಾಧಿಸೋದ್ರಿಂದ, ಮೆಡಿಟೇಷನನ್ನು ಮಾಡೋದ್ರಿಂದ ಅವರ ಜೀವನ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ದೇವರ ಆಶೀರ್ವಾದದಿಂದ ಯಾವುದೇ ಒಂದು ರೀತಿ ಕಷ್ಟ, ನಿಮ್ಮನ್ನು ಮದುವೆ ಆಗಲಿಕ್ಕೆ ಯಾರೇ ಅಡೆತಡೆಗಳನ್ನು ಮಾಡಿದರೂ ಕೂಡ, ಅಡ್ಡವಾಗಿ ಇದ್ದರೂ ಕೂಡ, ನೀವಿಬ್ಬರು ಒಂದಾಗಲಿಕ್ಕೆ ಯಾವುದೇ ರೀತಿ ಕೆಡಕನ್ನು ಮಾಡ್ತಾ ಇದ್ದರೂ ಕೂಡ ಅದೆಲ್ಲದರಿಂದ ಮುಕ್ತವಾಗ್ಬೋದು ಅನ್ನುವಂತಹದ್ದು ಅವರಿಗೆ ತಿಳಿದಿದೆ. ಅದರ ಬಗ್ಗೆ ಹೆಚ್ಚು ಚಿಂತಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸೊ ಇದಿಷ್ಟು ಗ್ರೂಪ್ ಸೆಕೆಂಡ್, ಇದಿಷ್ಟು ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಹಾಗೆ ಈ ಕ್ರಿಸ್ಟಾಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಇದಿಷ್ಟು ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಹಾಗೂ ಈ ಕ್ರಿಸ್ಟಾಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಇದಿಷ್ಟು ಜನರಲ್ ರೀಡಿಂಗ್ ಆಗಿದೆ. ನೀವು ಪ್ರೀತಿಸ್ತಿರುವ ವ್ಯಕ್ತಿ, ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಈಗ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಈಗ ಪ್ರಸ್ತುತ ಭಾವನೆ ಅವರ ಮನಸ್ಸಿನಲ್ಲಿ ಏನೆಲ್ಲ ಮೂಡ್ತಾ ಇದೆ ಅನ್ನುವಂತಹದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.